ಸಾಕಾತು ನಂಗಂಕ್ರು. ಈ ಎಂತ ಹುಡುಗಿದಿ ನೀನು? ಮೊದ್ಲ ಟೆರ್ಕಾಟ್ ಪಾಲಿಸ್ಟರ್ದ ಬಟ್ಟೆ ಹಾಕೊಂತೀರಿ ತಕ ಒಂದು ಬಟ್ಟಿನ ಒಲಿ ಮುಂದೆ ಕುಂತಾಗ ತೆಗ ಇಟ್ಕೋಬೇಕು. ಈ ಟಗ್ನ ಚಾಚೆ ಮುಂದಿರ್ತಾ ಇನ್ನೇನು ಮಾಡ್ಬೇಕ್ರಿ? ಆತಲ್ಲ ಯಪ್ಪ, ನಂಗೆ ಆಗಲ್ಲಪ್ಪ, ನನ್ನ ಸೊಂಟ ಯಪ್ಪ. ಎಲ್ಲೈತೆ ನನ್ನ ಮಗಳ? ಇಡೀ ಮನೇನ ಹುಡುಕಿದೆ. ಗೌರಿ ಗೌರಿ ಗೌರಮ್ಮ ಅಬ್ಬ, ಇಲ್ಲದೀನಿ, ಬಾ ಒಳಗಿಲ್ಲಿ, ಇದ್ರೊಳಗೆ ಬಾ. ಶೆಡ್ಗತೆ ಐತಲ್ಲ, ಅಯ್ಯ ಮಕ ಅರಳ ಬಿಡುತ್ತ ಕಮಲದು. ಏನಾಗೈತಿ? ನನ್ನ ಮಗಳನ್ನ ಹೆಂಗಿದ್ದಕ್ಕಿನ ಹೆಂಗ್ ಮಾಡ್ಬಿಟ್ರಲ್ಲ, ಕೈಗೆ ಮೈಗೆ ಬೂದಿ ಬಡ್ಕೊಂಡು ಮಸಿ ಬಡ್ಕೊಂಡು. ಲೇ ನೋಡಲ್ಲಿ ಒಲಿ ಮ್ಯಾಗ ಕುಂತಿಯಲ್ಲ. ಯವ್ವ, ನೀ ಬಂದಿರೋ ಖುಷಿಗೆ ಈಗ ಗೊತ್ತಾತ್ರಿ ಸುಟ್ಟ ಮ್ಯಾಗ ಕುಂಡಿ. ಏನ್ ಮಾಡ್ಬಿಟ್ಟಿರಿ ನನ್ನ ಮಗಳಿಗೆ ಅಂತಿ ನಾನು? ಏನ್ ಆಗಂಗಾಯ್ತು? ಏನ್ ಮಾಡಿ ನನ್ನ ಮಗಳಿಗೆ? ಬರ್ರಿ ಬರ್ರಿ, ಇಲ್ಲಿ ಚೇರು ಪಾರು ಏನೂ ಇಲ್ಲ, ಮಣಿ ಐತಿ, ಮಣಿ ಕೊಳ್ಳೇನೆ. ಬಹುಶಃ ನಿಮ್ಗೆ ಕೆಳಗೆ ಕುಂದ್ರಕ್ಕೆ ಬರಲ್ಲ ಅನ್ಸತ್ತಲ್ಲ, ಹಂಗಂದ್ರೆ ಒಂದು 10 ನಿಮಿಷ ತಡ್ರಿ. ಏನಿಲ್ಲ, ಎಲ್ಲ ಆಗೋಗೈತಿ. ಏನು ಎಲ್ಲ ಮಾಡಿದ್ಲು, ಈಗ ಎಲ್ಲ ಲಟ್ಟಿಸ್ಕೊಟ್ಲು, ಕರದ್ಲು, ಮಾಡಿದ್ಲು ಬಿಡ್ರಿ ನಿಮ್ಮ ಮಗಳು. ಇವತ್ತು ನೋಡ್ರಿ ಇಷ್ಟು ದಣಕೊಂಡು ನಿಮ್ಮ ಮಗಳು ಒಳ್ಳೆ ಕೆಲಸ ಮಾಡಿದ್ದು. ನಾವೇ ಕೇಳುನ್ರಿ, ನೀವು ಬಾರಿ ಬಿಡ್ರಿ ಸವಿತಕ್ಕರ. ಕೇಳ್ರಿ ನಿಮ್ಮ ಮಗಳನ್ನ, ನಾನೇನ್ರಿ ಹೇಳಿ ನನ್ನ ಮಾಡಂತೇನ್ರಿ ಬಲವಂತ ಮಾಡಿ ನನ್ನ ಕೇಳ್ರಿ. ಬೇಕಾರ ಸರಸ್ವತಿನ ಕರಿತೀನಿ, ಅಕ್ಕಿನ ಕೇಳ್ರಿ. ಆಕೇರಿ ಸರಸ್ವತಿ, ಯಾರು ಸರಸ್ವತಿ ಅಂತ ಹೇಳಿ ನನ್ನ ಮಗಳದ್ ಕೇಳಾಕ ಕೆವಕ್ಕೆ ಕೇಳ್ತಿ ನಾನು. ನನಗೆ ಗೊತ್ತೈತಿ, ನನ್ನ ಮಗಳೆಲ್ಲ ಫೋನ್ಯಾಗ ಎಲ್ಲ ಹೇಳ್ಯಾಳ ನನಗ. ಅವ್ವ, ಈಗೇನು ಇಲ್ಲಿ ಕಾಣ್ತಾವಲ್ಲ, ಮುಂದೆ ಹೊಂದಿಸಿಟ್ಟಾರಲ್ಲ ಚಂದ ಮಾಡಿ, ಇವನ್ನೆಲ್ಲನೂ ನನ್ನ ಕೈಯಾರ ಮಾಡೀನಿ ಇವತ್ತು. ಒಂದಿಟ್ಟು ಹೆಲ್ಪ್ ಮಾಡ್ಯಾರ ಅಷ್ಟೇ ಗಂಗಮ್ಮತ್ತಿ, ಬಿಟ್ರೆ ಎಲ್ಲ ನಂದ. ಈಗ ಬಾಕ್ಸಿಗೂ ತುಂಬಿ ನಾನ ರೆಡಿ ಮಾಡ್ಬೇಕಂತ. ಕೆದಳಲ್ಲಕ್ಕಿ ಬಂದಾಳಲ್ಲ, ನನ್ನ ಸೌತೆಗೆ ಇರ್ತೀನಿ ಅಂತ ಹೇಳಿ ಅವ ಅಂಗಡಿಗೆ ಹೋಗಿ ಬಾಕ್ಸ್ ಇಸ್ಕೊಂಬರ್ತೀನಿ ಅಂತ ಹೋಗ್ಯಾಳ. ಆಕಿ ಬಂದ್ಲಂದ್ರೆ ಆಕಿನ್ ಬಿಡಬಾರ್ದೆ. ಹೆಂಗೆ ಮಾತಿಗೆ ಮಾತು ಉತ್ತರ ಕೊಡ್ತಾಳ ಗೊತ್ತನು? ನನಗೆ ಮಾತಾಡಕ್ಕ ಆಗೋಲ್ದಕ್ಕಿ ಜೊತೆಗೆ. ನಿನ್ನ ಮಗಕ್ಕಿಷ್ಟು ನೀನೇನಂತ ನನ್ನ ಮಗಳ ಹುಟ್ಟಿಯ ಒಬ್ಬಕ್ಕೆ ಚಂದ ಉತ್ತರ ಕೊಡಕ್ ಬರ್ತಲ್ಲ. ಅಲ್ಲ, ನೀನು 4 ಮಂದಿ ತಾಳಿ ಕಟ್ಸ್ಕೊಂಡಿರಾಕಿ, ಅಧಿಕಾರ ಎಲ್ಲ ನಿನಗ ಇರುತ್ತ. ನೀನೇನು ಕೆಲಸ ತರಗತಿಗೆ ಹಿಂಗ್ ಮಾಡಿದಿ? ಏನ್ ಮಾಡ್ಬೇಕು ಕೆಲಸ ತರಗತಿಗೆ? ಅಲ್ಲ, ಈ ಮನೆ ಸೊಸೆಯಾಗಿ ಮಾಡಿ ನಾನು, ಎಲ್ಲ ನಂದ ಇರುತ್ತಲ್ಲ ಅಂತೇಳಿ. ಅಯ್ಯೋ ನಿನ್ನ ಬುದ್ಧಿಗೆ. ಲೇ, ನೀನು ನಿಂತ್ಕೊಂಡು ಎಲ್ಲಾರ ಕೈಲೂ ನೀ ಕೆಲಸ ಮಾಡಿಸ್ಕೋಬೇಕು. ಅಷ್ಟಕ್ಕೂ ಯಾರು ಇರಬಾರ್ದಂತ ನಿಮ್ಮ ಮಾವ ಹೇಳಿದ್ಮ್ಯಾಗನು ಈಚೆಗೆ ಬಂದಾಳ ಇಲ್ಲಿ ಗಂಗಮ್ಮ. ಅಯ್ಯೋ, ನಾನು ನಿನ್ನ ಮಗಳ ಸಂಬಂಧ ಬಂದಿಲ್ಲವಾ? ನೀನು ನನ್ನ ಮಗನ ಸಂಬಂಧ ಬಂದಿಲ್ಲ. ನಾ ಬಂದಿರೋದು ನಮ್ಮ ಸರಸ್ವತಿ ಸಂಬಂಧ. ನಡ್ರಿ ಇಲ್ಲಾಗ ಜಳದಾಗ ಮಾತಾಡೋನು. ಮೊದ್ಲ ಜಳ ಅನ್ನೋದು ಹಾಶ್ ಒಯ್ತೈತಿ, ನನ್ನ ಕೈಲಾಗದಲ್ಲಿ ನಿಂದ್ರಕ್ಕ. ಅಲ್ಲಿ ಒಳಗೆ ಹೋಗ್ಬೇರಿ, AC ಐತಲ್ಲ, ಅಲ್ಲಿ ನಿಂದ್ರು ಬಂತ್ರಂತ. ನಿಮ್ಮ ಮಗಳು ಒಂದಿಟ್ಟು ನಿಮಗೆ ಚಾ ಬೇಡಲ್ಲ, ಬಿಸ್ಲಾಗ ಬಂದಿರಿ. ನಡಿಯವ, ಒಂದಿಟ್ಟು ಪಾನಕ ಮಾಡ್ಕೊಡು ನಿಮ್ಮ ಅವ್ಗ. ಬಾ ಬೇವ, ಒಳಗೆ ಬಾ. ಏನ್ ಒಳಗೆ ಬರ್ಬೇಕಲ್ಲೇ? ಏನ್ ಒಳಗೆ ಬರ್ಬೇಕ? ನಿನ್ನ ಎಲ್ಲದಾರ ಕರೀಕಿನ. ಏಯ್ ಯಾವಕ್ಕೆ ನೀನು ನನ್ನ ಅಡಿಯಾಗನ ಗಂಟು ಬಿದ್ದಿಯಲ್ಲ, ನೀನು ಬೇರೆ ಯಾರು ಸಿಗ್ಲಿಲ್ಲ, ಹೊರಗೆ ಬಾ. ಅಯ್ಯಯ್ಯಯ್ಯ ಸವಿತಕ್ಕರ, ಯಾಕೆ ಅಷ್ಟಕ್ಕೊಂದು ಕಿರಿಸ್ತೀರಿ? ಅಣ್ಣಾರು ಬರ್ಲಿಲ್ಲನ್ರಿ? ಆರಾಮದಾರನ್ರಿ ಅಣ್ಣಾರ? ನೋಡ, ನೀನು ಭಾಳ ಅಂದ್ರೆ ಭಾಳ ಸ್ಮಾರ್ಟಾಗಿ ಆಕ್ಟ್ ಮಾಡಕ್ ಹೋಗ್ಬೇಡ. ನನಗೆ ಗೊತ್ತೈತಿ ಇದ್ರ ಹಿಂದೆಲ್ಲ ನಿಂದ ಕುಮ್ಮಕ್ಕೈತಿ ಅನ್ನೋದು ಗೊತ್ತೈತಿ ನನಗ. ನೀನು ನೋಡು, ಏಕವಚನದಾಗ ಮಾತಾಡಿದ್ರೆ ನಾನು ಏಕವಚನದಾಗ ಮಾತಾಡ್ಬೇಕಾಗತ್ತ. ಮರ್ಯಾದಿ ಕಳ್ಕಂಡ ಈ ಮನೆಗಿದ್ದ ಹೊರಗೆ ಹೋಗ್ತೀನಿ ನೀನು. ಮತ್ತ ಬಗಿನ ಹರಿಯೋದಲ್ಲ ಹೇಳ್ತೀನಿ ನಾನು. ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ಅಂತಿ ನಾನು? ಯಾವಕ್ಕಿನ್ನ ಕರ್ಸಿನ ಇಟ್ಕೊಂಡು ಎಲ್ಲ ಮನ್ಯಾಗ ಕರೀಲಕ್ಕಿನ್ನ ನನ್ನೇನು ಕೇಳ್ತೀಯ? ಏನು ನಾ ಕಳ್ಸಿದ್ನ ನಾಕಿನ? ಏನು ನನಗೇನು 10 ಒಂದಾಕಿ? ನೋಡ, ಅದೇನ ಕೇಳೋದಿದ್ರು ಕೇಳ್ಕೆ ನಿನ್ನ ಅಳಿಯನ್ನ, ನನಗೇನು ಕೇಳ್ತೀನಿ ನೀನು? ಅದು ಖರೇನ, ನಿನ್ನಂತ ಮನ್ಯಾಗ ಚಾಕ್ರಿ ಮಾಡಕ್ಕಿಗೆ ಇಟ್ಕೊಂಡಕ್ಕಿಗಲ್ಲ ಮರ್ಯಾದೆ ಕೊಡಬೇಕಾಗಿರೋದು. ಅತ್ತಿಯರ, ಏನ್ ಮಾತಾಡಕತ್ತೀರ ಖಬರ್ ಐತ ನಿಮಗ? ಹಂಗಲ್ಲ ಪವಿನಿಯ, ನೀನಾದ್ರೂ ಅರ್ಥ ಮಾಡ್ಕೋಬೇಕು. ನೀನು ಇಷ್ಟಪಟ್ಟ ಮ್ಯಾಗನ ಎಲ್ಲಾನು ಯಾರ್ದು ಬಲವಂತ ಇಲ್ಲಾರ್ದಂಗ ನಿಮ್ಮಿಬ್ಬರದು ಮದುವೆ ಮಾಡಿರೋದು. ಮತ್ತಾದ್ರೂ ಯಾಕೆ ನೀ ನನ್ನ ಮಗಳಿಗೆ ಮೋಸ ಮಾಡಕತ್ತೀರಿ? ಇದನ್ನೆಲ್ಲ ನೋಡ್ಕೊಂಡು ನೀವು ಪತಿ ಸುಮ್ಮನದಾರ? ಮತ್ತೀಗಿನ ಕರ್ಕೊಂಡ್ ಇಟ್ಕೊಂಡಿಯಲ್ಲ, ಏನ್ ಸಂಬಂಧದ ಏನೈತಿ ನಿಮ್ಮ ಮನೆಗೆ ಹೇಳು? ನಮ್ಮ ಮನೆತನದ ಬಗ್ಗೆ ಮಾತಾಡಕ್ ನಿಮಗೆ ಯಾರು ಅಧಿಕಾರ ಕೊಟ್ಟಾರಿ ಅತ್ತಿಯರ? ಆಕಿ ನಮ್ಮ ಅವ್ವಾರ ತಂಗಿದಾಳ್ರಿ, ನಮ್ಮ ಚಿಕ್ಕಮ್ಮ ಅದಾರ. ನಮ್ಮವ್ ಇಲ್ಲಂದ್ರೂ ನಮಗ ಉಣಿಸಿ ತಿನಿಸಿ ಇಷ್ಟೆತ್ರ ಮಾಡಿರೋದು ಅವ್ರಿಗೆಲ್ಲ ಅಧಿಕಾರನೂ ಐತಿ. ಆಕಿ ತಾಯಿ ನನಗ, ನಿಮಗಿಲ್ಲ ಅಧಿಕಾರ. ನೀವು ಹೆಣ್ಣು ಕೊಟ್ಟಿರಷ್ಟ. ನಿಮ್ಮ ಮಗಳಿಗೆ ಏನ್ರ ನಾನೇನ್ರ ನಿಮ್ಗೆ ಅರ್ಕಳಿ ಮಾಡಿದ್ರೆ ನೀವು ಮಾತಾಡ್ರಿ. ಅದನ್ನ ಬಿಟ್ಟು ನನ್ನ ಚಿಕ್ಕಮ್ಮನ ಬಗ್ಗೆ ಆಗ್ಲಿ ನಮ್ಮ ಮಂತನ ಬಗ್ಗೆ ಆಗ್ಲಿ ಏನಾರ ಮಾತಾಡಿದ್ರೆ ಮಾತ್ರ ಅತ್ತಿಯಾರ ಮರ್ಯಾದೆ ಕಳ್ಕತ್ತೀರಿ ನೀವು ಹೇಳಕತ್ತಿ. ನಾನು ಹಿಂಗವ ಇವ್ರು ಒಂಥರ ಮಾತಾಡ್ತಾರ, ಆಕೆ ಒಂಥರ ಮಾತಾಡ್ತಾಳ. ಈಕೆ ಬಿಡು ಯಪ್ಪ, ನನ್ನಂತೂ ಉರ್ಸ್ಕೊಂಡು ತಿಂತಾಳ. ನೀನ ನೋಡ್ದಲ್ಲ, ಖಂಡಾಪಟ್ಟಿ ಕರ್ಚಿಕಾಯಿ, ಖಂಡಾಪಟ್ಟಿ ಸುಳ್ಳಿ ಹೋಳಿಗೆ. ನಂಗೆ ಹೆಸರು ಕೇಳಿದ್ದಿಲ್ಲ
ಮಾಡಿ ಎಲ್ಲ ಮಾಡತ್ಲೆ ನನ್ನ ಹೆಣ ಬಿತ್ತು. ಏನ್ ಮಾಡೋದು ಹೇಳು? ನೀನಂತೂ ಏನೇನು ಉಪಯೋಗಿಲ್ಲ. ಆಕಿ ಮಾಡಂದ್ರೆ ನೀನ್ ಯಾಕೆ ಮಾಡ್ದಿ? ನಿನ್ ತಲೆ ಬುದ್ಧಿ ಎಲ್ಲೋಗಿತ್ತು? ಲದ್ದಿ ದಿನಕ್ಕೆ ಹೋಗಿತ್ತಲ್ಲ ಕತ್ತಿಲ ದಿನ. ನೀನು ನನಗ ಬೈದಿಯಲ್ವೇ? ಅಲ್ಲ, ಏನೇನು ನಾಟಕ ಆಡಿದ್ರು ಗೊತ್ತನ? ಈಕಿ ಆಕಿ ಸೇರಿ ಮತ್ತೆ ನಾನೇನ್ ಮಾಡ್ಬೇಕು? ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕ ನಿನ್ನ ಕರ್ಸಿದ್ ನಾನು. ನೋಡು, ನಿನ್ನ ಮಗಳು ಬಾಳೆ ಮಾಡ ಹುಟ್ಟು ನೋಡು. ಮತ್ತ ಹಿಂಗತ್ತ ಇದ್ರ ಯಾ ಗಣಮಗರ ಬ್ಯಾರೆದಾರ ನೋಡ್ಕೊಂತಾರ, ಇನ್ನೇನು ಮಾಡ್ತಾರ. ನೀ ಸುಮ್ನಿರ. ಅತ್ತಿಯರ ಇನ್ನು ಒಂದು ಮಾತು ನೀವು ನಮ್ಮ ಚಿಕ್ಕಮ್ಮರ್ಗೆ ಏನಾರ ಅಂದ್ರೆ ಮಾತ್ರ, ಚಿಕ್ಕಮ್ಮ ನೀವು ಹೋಗ್ರಿ, ನೀವು ಒಳಗೆ ಹೋಗ್ರಿ. ನೀವು ಇವ್ರ ಹತ್ರ ಏನು ಮಾತಾಡ್ಬೇಕಂತ ನನಗೆ ಗೊತ್ತೈತಿ, ನಾನು ಮಾತಾಡ್ತೀನಿ. ಹೂನಪ್ಪ, ನನಗೆ ಏನು ಇವ್ರ ನಿಮ್ಮ ಅತ್ತಿ ಅಂತಾರ ಹತ್ರ ಮಾತಾಡ್ಬೇಕನ್ನ ನನಗೂ ಏನು ದರ್ದಿಲ್ಲ. ಹೊಕ್ಕಿಂಬಿಡು, ಚಂದಾಗ ರೂಮ್ನಾಗ AC ಹಾಕೊಂಡು ಮಕ್ಕೋತೀನಿ. ಅತ್ತಿಯರ ನೀವ್ಯಾಕೆ ಅಲ್ಲಿ ಹೊಂಟಿರಿ? ನಂದದ ರೂಮು. ನೋಡಪ್ಪ, ನೀನ ನೋಡ ನಿಮ್ಮ ಚಿಕ್ಕಮ್ಮಂದ. ನಿಮ್ಮ ರೂಮ್ನಾಗ ಮಕ್ಕೊಳೋದು ಏನೈತಿ? ಗಂಡ ಇಂತಿ ಇರೋ ರೂಮ್ನಾಗ ಮಕ್ಕೊಳೋದು ಏನೈತಿ? ಹಂಗೆ ಕೇಳು. ಇನ್ನು ಆಕಿ ಬರ್ತಾ ತಡಿ, ಬರ್ಲೇಕಿ. ಅವ್ರೇನು ನಾವು ಮಕ್ಕೊಂಡಾರನ್ರಿ? ಇಲ್ಲ ಹೌದಿಲ್ರಿ, ಅವ್ರೇನಂದ್ರು ಆರಾಮಾಗಿ ಕುತ್ಕೊಂತೀನಿ ಹೋಗಿ ರೂಮ್ನಾಗ ತಣ್ಣಗ AC ಇರೋ ಕಡೆ ಅಂದ್ರು. ತಪ್ಪೇನೈತ್ರಿ? ಏನು ಮಕ್ಕೊಂಡ ಬಿಡ್ತಾರ? ಹೋಗಿ ಅಡ್ಡಾಗ್ಲಿ ಬಿಡ್ರಿ, ಮಧ್ಯಾಹ್ನ ಒಂದು ತಾಸು ಏನಾಗುತ್ತಾ? ಇನ್ನೂ ಒಂದು ಐತಲ್ಲ ರೂಮು, ಅಲ್ಲೋಗಿ ಅಡ್ಡಾಗ್ಲಿಕ್ಕಿ. ಅಲ್ಲಿ AC ಇಲ್ಲ ಅಷ್ಟ, ಫ್ಯಾನ್ ಐತಲ್ಲ. ಹಿಂಗ ಅದು ಏನಾರ ನನಗೆ ಸಿಗದಿದ್ರು ಇವ್ರಿಗದು ಏನು ಅನ್ಸದ ಇಲ್ವೇ? ಏನಾತು ಅದು ಬಿಡು, ಇನ್ನೊಂದಕ್ಕೆ ಹೋಗು ಅಂತಾರ. ಒಟ್ಟ ನಂದನ್ನದ ಇಲ್ವೇ? ನನ್ನ ಹೆಂಡತಿ ಚಂದಿರ್ಲಿ, ನನ್ನ ಹೆಂಡತಿದು ಏನೂ ಇಲ್ಲ. ಅತ್ತಿಯರ ಇಲ್ಲೇನ್ ಮಾಡಕತ್ತಿದಿ? ಹೋಗಲ್ಲಿ ಬಾಕ್ಸ್ ಇಟ್ಟು ಬಂದಿನಿ, ತುಂಬವನಷ್ಟು. ಆಕೆ ತುಂಬಕ ಆಕಿನೇ ನಿನ್ನ ಮನೆ ಯಾರು ಮಾಡ್ಕೊಂಡೇನೆ? ನಂಗ ನೀವ್ಯಾರು? ನೀವ್ಯಾಕೆ ನಂಗ ಬಾಯಿ ಬಂದಂಗ ಮಾತಾಡಕತ್ತೀರಿ? ಅವಕ್ಯಾಕೆ ನಮ್ಮ ಮನೆ ಹಾಳಕ್ಕಳ? ನಾನು ಗೌರಿಯರ ತಾಯಿ. ಓ ದೊಡ್ಡಮ್ಮರ ಆರಾಮದಿರಿ? ದೊಡ್ಡಪ್ಪರ ಆರಾಮದಾರಿ? ಮನೆಗೆಲ್ಲರೂ ಆರಾಮದಾರಿ? ಯಾರ ನೀನು ದೊಡ್ಡಮ್ಮ? ಯಾರು ದೊಡ್ಡಮ್ಮ ಅಂತೀನಿ? ನೀನ್ ಏನ್ ಸಂಬಂಧ ನನಗ? ಅಯ್ಯ, ನೀವು ಬಾರಿ ಬಿಡ್ರಿ. ಈಗ ಗೌರಿ ವರ್ಷಿಯೊಳಗ ಅಕ್ಕನ ಆಗ್ಬೇಕನ್ಕಳ್ರಿ. ಯಾಕಂದ್ರೆ ಮೊದ್ಲು ಈ ಮನೆಗೆ ಹೊಸಲಿಗೆ ಮಳೆ ಬಡ್ದು ಬಂದಿದ್ದ ಆಕಿ. ಹಿಂದಗಡ್ಸೆ ನಾ ಬಂದಿನಂದ್ರೂ ಆಕೆ ಅಕ್ಕರಾಗ್ಲಿ ತಂಗಿರಾಗ್ಲಿ, ನೀವಂತೂ ದೊಡ್ಡಮ್ಮನ ಆಗದಲ್ಲನ್ರಿ? ನೀನ್ ಎಲ್ಲೆಲ್ಲಿಗ ಸಂಬಂಧ ಕಟ್ಟಕ್ಕೆ ಹೋಗ್ಬೇಡ. ನೋಡ, ಬಾಯಿ ಮುಚ್ಕೊಂಡು ಮರ್ಯಾದಿಂದ ಈ ಮನೆಯಿಂದ ಹೊರಗೆ ಹೋಗು. ಹೊರಗೆ ಹೋದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಅಯ್ಯಯ್ಯ, ಏನು ಹೇಳಕತ್ತೀರಿ ನೀವು? ನಾನೇಗೆ ಬಾಯಿ ಮುಚ್ಕೊಂಡು ಹೊರಗೆ ಹೋಗ್ಬೇಕ್ರಿ? ಯಾಕಂದ್ರೆ ಇದು ನನ್ನ ಮಗಳ ಮನೆ, ನನ್ನ ಮಗಳ ಗಂಡನ ಮನೆ ಇದು. ಅದಕ್ಕೆ ನಾನೇನು ಮಾಡ್ರಿ? ನನಗೇನು ಸಂಬಂಧ ಐತಿ? ನಿಮ್ಮ ಮಗಳ ಗಂಡ ಮನೆ ಆದ್ರೆ ಇರ್ಕೋರಿ, ನೀವು ಇದು ಕರಿ ಅಕ್ಕಿನೂ ಇರಲಿ. ಇದು ನಂದು ಗಂಡನ ಮನೆ, ನಾನು ಅದೀನಿ. ನನಗೆ ವಿನಯ್ ಅವ್ರ ಸಂಬಂಧ, ವಿನಯ್ ಅವರು ಈ ಮನೆಯಿಂದ ಹೊರಗೆ ಹೋಗ್ಲಿ ಅಂತ ಹೇಳಿ ನಾ ಹೋಗ್ತೀನಿ. ಅಷ್ಟಕ್ಕೂ ವಿನಯ್ ಅವರು ನನ್ನ ಈ ಮನೆಗೆ ಏನು ಕರೆದಿದ್ದಿಲ್ಲ, ನಾನು ಏನು ಈ ಮನೆಗೆ ಬಂದಿದ್ದಿಲ್ಲ. ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರು ಪಾಪ ನಮ್ಮ ವಿನಯ್ ಅವರು. ಅಷ್ಟಕ್ಕನ ರಂಪರಗಳಿ ಮಾಡಿ ನಮ್ಮ ಮನೆಗೆ ಬಂದು ಇಡೀ ಊರಿಗೆ ಕೇಳಂಗ ಇಟ್ಕೊಂಡು ಅಕ್ಕಿ ಹಂಗ ಹಿಂಗ ನಮ್ಮ ಅವ್ವ ನಮ್ಮ ಅಪ್ಪನ ಮುಂದನ ನನ್ನ ಕ್ಯಾರೆಕ್ಟರ್ ಹಂಗ ಹಿಂಗ ಅಂತ ಮಾತಾಡಿ ಬಂದ್ರ ಕೇಳ್ಕೊಂಡು ಸುಮ್ಮನಿರಕ್ಕೆ ನಾನು ಇನ್ನೇನು ಗೂಬೆ ಮಾಡ್ರೇನ? ನಂಗೇನು ತಲೆಗೆ ಬುದ್ಧಿಲ್ಲ ಅಂತ ಮಾಡಿರ? ಏನು ನನ್ನ ಮಗಳು ತಪ್ಪು ಹೇಳಿಲ್ಲ, ಇರೋ ವಿಷಯನ ಹೇಳಲ್ಲ. ಇರೋ ವಿಷಯ ಹೇಳಿದ್ರೆ ಬಹುಶಃ ನಾನು ಹೂ ಅಂತ ಒಪ್ಕೊಂಡು ಅದು ಇಟ್ಕೊಂಡಕ್ಕಿತ್ತಾರ ಇದು ಬಿಡ್ತಿದ್ನೇನೋ. ಆ ಥರ ಏನು ಇಲ್ಲದ ಸುಮ್ಮನೆ ನನ್ನ ಮೇಲೆ ಒಳ್ಳೆ ಫ್ರೆಂಡ್ಸ್ ನಾವು. ಹೌದು, ನಮ್ಮಿಬ್ಬರಿಗೂ ಪರಿಚಯ ಇತ್ತು, ಒಪ್ಕೋತೀವಲ್ಲ. ನಾನು ಅವ್ರನ್ನ ಲವ್ ಮಾಡಿದ್ದೆ, ಆದರೆ ಯಾವತ್ತೂ ವಿನಯ್ ಅವ್ರು ನನ್ನನ್ನು ಲವ್ ಮಾಡಿರಲಿಲ್ಲ ಅಲ್ಲ. ನಾನು ಅದನ್ನು ಮರೆತು ನನ್ನ ಪಾಡಿನ ಜೀವನ ಮಾಡ್ತಿದ್ನಲ್ಲ. ನಮ್ಮಿಬ್ಬರ ಮನಸ್ಸಿನಾಗೂ ಯಾವುದೇ ಭಾವನೆ ಇರಲಿಲ್ಲ. ಈಗ ಎಲ್ಲದಕ್ಕೂ ಕಾರಣ ನಿಮ್ಮ ಮಗಳು. ನಾನು ಅಂದಿದ್ದಕ್ಕೆ ಕ್ಷಮೆ ಕೇಳಿನ ಬೇಕಾದ್ರೆ ಅವ್ರಪ್ಪನ ಮುಂದೆ ಹೋಗಿ ಕ್ಷಮೆ ಕೇಳ್ತೀನಿ. ಮನೆ ಬಿಟ್ಟು ಹೋಗಂದ್ರೆ ಹೋಗೋಳು. ಅಲ್ಲ, ಅದು ಏನಂತ ಬುದ್ಧಿ ಕಲ್ಸಿರಿ ಅಂತ ನನಗಂಕರು ಗೊತ್ತಿಲ್ಲ. ಒಂದ್ಸರಿ ಕನ್ನಡಿ ಕೈ ಬಿಟ್ಟು ಹೊಡೆದ್ಮೇಲೆ ಮತ್ತೆ ಆ ಪೀಸ್ ಜೋಡಿಸಿದ್ರ ಮೊದ್ಲಿದ್ದಂಗೆ ಆಗ್ಬಿಡುತ್ತೇನದು? ಹಿಂಗ ನನಗೆ ಅರ್ಥನಾಗಲ್ಲ. ಹಂಗೆಲ್ಲ ಮಾತಾಡ್ತಾಳ. ಕನ್ನಡಿ ಯಾಕೆ ಹೊಡಿಬೇಕೀಗ ಅಂದಂಗ? ಏನು ಉಪಯೋಗ ಕನ್ನಡಿ ಹೊಡೆಯೋದ್ರಿಂದ? ಹಿಂಗ ಮಾತಾಡ್ತಾಳ ನೋಡು. ಅಯ್ಯೋ, ನಿನ್ ಹಸಿ ತಲಿ ಬಸಿಲಿ ಏನು ಮಾಡ್ಬೇಕು ನಾನು? ಸರಸ್ವತಿ, ಅವ್ನ ಬಾಕ್ಸಿಗೆ ಹಾಕಿ ಬಂದ್ಬಿಡವ, ಮತ್ತೆ ಮೆತ್ತಗಾಗ್ಬಿಡ್ತಾವ ಹವಾಕ. ಮತ್ತ ಅಲ್ಲಿಗೆ ಹೋಗಿ ಜೊತೆಯರ್ ಮನೆಗೆ ಕೊಡತ್ಲಿಗೆ ಇನ್ನೂ ಹೊತ್ತಾಗುತ್ತಾ? ಹೋಗೋಗು. ಇವ್ರದೇನು ಪುರಾಣ ಇದ್ದಿದ್ದ ಮುಗಿಯೋದಲ್ಲ. 3 ದಿನಕ್ಕೊಂದ್ಸರಿ ಈಕಿದ್ ರಗಳಿನ ರಗಳಿ ಮನೆಯಾಗ. ಹೌದು ಸರು,
ಸುಮ್ಮನೆ ಮತ್ತೆ ಎಲ್ಲದಕ್ಕೂ ಲೇಟ್ ಆಗುತ್ತೆ. ಇನ್ನೇನಾರ ಮಾಡೋದು ಉಳಿತನ ತಿಂಡಿ ಎಲ್ಲ ಮಾಡಿದ್ದಾತಲ್ಲ. ನೋಡ್ರಿ ಎಲ್ಲಾನು ಆತು. ಅಲ್ಲ ರೀ, ನಾನು ಮಾಡಿರೋದು ನಾನು ಇಷ್ಟೊತ್ತು ನಿಂತ್ಕೊಂಡು ನಾನು ಈ ಮನೆ ಸೊಸಿ, ನನಗಾಯ್ತದ ಎಲ್ಲ ಅಧಿಕಾರ. ನೀವು ನನ್ನನ್ನು ಕೇಳ್ರಿ, ಆಕಿನ ಕೇಳ್ತೀರಿ ನೀವು? ಕೇಳ್ರಿ ಪಾಪ ಆಕಿನ ಕೇಳ್ರಿ. ಅದು ಖರೇನ, ಇಷ್ಟೊತ್ತು ಬಿಸ್ಲಾಗ ಒಲಿ ಮುಂದೆ ಕುತ್ಕೊಂಡು ಎಲ್ಲ ಅಡ್ಗೆ ಮಾಡಿದ್ದ ಆಕಿನ ಕೇಳ್ರಿ. ಸರು, ನಂಗೆ ಅದ್ರ ಅವಶ್ಯಕತೆ ಇಲ್ಲ. ಹಾಂ ಬಿಡು, ಆಕೆಗೆ ಗಂಡನ ಬಗ್ಗೆ ಏನೂ ಕಾಳಜಿ ಇಲ್ಲಾರ್ದಂಗ ಈಗ ಹೋಗಿ ಅವ್ರ ಅವ್ನ ಮನೆಗೆ ಕುಂದ್ರಂದ್ರೆ ಕುಂದಿರ್ತಾಳೆ. ನೋಡು, ನಿಮ್ಮ ಅವ್ವರು ಬಂದಾರ, ಜ್ಯೂಸೋ ಚಾನೋ ಏನಾರ ಮಾಡಿಕೊಟ್ಟು ಕುಡಿಸಿ ಕಳಿಸು. ಇಲ್ಲ ನಾಳೆ ನೋಡು ಇದ್ರ ಇರ್ಲಿ, ಜೊತಿದ್ ಕಳ್ಕುಬ್ಸ ಮಾಡಕ್ಕೆ ಬಂದ್ರೆ ಬರ್ವಲ್ರಕ್ಕ. ಸರಸ್ವತಿ, ಶಾಪಿಂಗ್ ಅಂದಿದ್ದಲ್ಲ, ಹೋಗೋಣ ಬಾ. ಅಲ್ಲಪ್ಪ ವಿನಯ, ಇದು ನಿನಗ ಸರಿ ಏನ ಹೇಳ. ಅಲ್ಲ, ಅಲ್ಲಿಂದ ಬನ್ನಿ ನಾನು ಹೆಣ್ಣು ಕೊಟ್ಟಿರಕಿ ಒಂದ್ ಚಂದಾಗ ಆರಾಮದಿರೇನ್ರಿ ಅತ್ತೀರ, ಕುಂದುರಿ ಚಾ ಕುಡ್ರಿ ಅದೆಲ್ಲ ಕೇಳಕ್ ದೈತೇನೆ ನಿನಗ. ಆ ಸಂಸ್ಕಾರ ಕಲ್ಸ್ಯಾರ ಇಲ್ಲ ನಿಮ್ಮವ್ವ ನಿಮ್ಮಪ್ಪ? ಅತ್ತಿಯರ, ಸಂಸ್ಕಾರದ ಬಗ್ಗೆ ನೀವು ಮಾತಾಡಕ್ ಬರ್ಬೇಡ್ರಿ. ಮೊದ್ಲು ನಿಮ್ಮ ಮಗಳಿಗೆ ದೊಡ್ಡರಿಗೆ ಸಣ್ಣರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ರಿ. ಅದಿದ್ದಿದ್ರ ನಮ್ಮ ಮನೆ ಹಿಂಗೆ ಓಡೋದು ಚಿನ್ನ ಚಿದ್ರ ಆಗ್ತಿರ್ಲಿಲ್ಲ, ನಮ್ಮವ್ವ ನಮ್ಮಪ್ಪ ಹೋಗಿ ಬೇರೆ ಮನೆಗೆ ಇರ್ತಿದ್ದಿಲ್ಲ. ಮೊದ್ಲು ಅದನ್ನ ಕಲಿಸ್ಕೊಡ್ರಿ. ರೀ ಬನ್ನಿಪ್ಪ, ಮತ್ತೆ ನಾಳೆ ಫಂಕ್ಷನ್ಗೆಲ್ಲ ಲೇಟ್ ಆಗುತ್ತೆ ಸುಮ್ಮನೆ. ಲೇ ಗೌರಿ, ಇಲ್ಲಿ ಒಂದ್ ನಿಮಿಷ ನೀನು ಇರೋದು ಬೇಡ, ಯಾಕಂದ್ರ ಮರೆಯದಿಲ್ಲ ಜಾಗದಾಗ ಯಾರು ಇರಬಾರ್ದು. ನಡಿ ಹೋಗಮ್ಮ ನಾವು. ಅಲ್ಲ, ಈಗ ಬಂದ್ರೆ ಇವ್ರಿಗೆ ಅನುಕೂಲನ ಆಗುತ್ತಿಲ್ಲ ಹಂಗಂತೇಳಿ ಎಷ್ಟು ತಡ್ಕೊಂಡು ಇಲ್ಲೇ ಇರ್ತಿದ್ದಿ? ನೋಡು, ನನಗೂ ಮರೆಯದಿಲ್ಲ, ಕೊನೆಗೆ ನಿನಗಿಲ್ಲ ಮರೆಯದಿ. ಇನ್ನೆದಕ್ಕೆ ಇಲ್ಲಿದ್ದೇನ್ ಮಾಡ್ತಿದ್ದಿ? ಹೋಗ್ರಿ, ಚಲೋನ ಆತಲ್ಲ. ಡೈವರ್ಸ್ ಪೇಪರ್ ಕಳಿಸ್ಬಿಡ್ರಿ. ಏನ್ರಿ ಹಂಗ ಸೈ ಮಾಡಿ ಕಳ್ಸಿಕೊಟ್ಬಿಡ್ರಿ ದೊಡ್ಡಮ್ಮರ. ಅಯ್ಯೋ ದೊಡ್ಡಮ್ಮರ ಅನ್ಬಾರ್ದಲ್ಲ, ಕಳ್ಸಿಕೊಟ್ಬಿಡ್ರಿ ಆಂಟಿ. ಆಮೇಲೆ ನಾವು ಲೀಗಲ್ ಆಗಿ ಮದುವೆ ಆಗಕ್ಕೆ ನಮಗೂ ಅನುಕೂಲ ಆಗುತ್ತೆ. ಅಷ್ಟು ಮಾಡ್ರಿ, ಕರ್ಕೊಂಡು ಹೋಗ್ಬಿಡ್ರಿ. ರೀ ಬರ್ರಿ, ನಾವು ಶಾಪಿಂಗ್ ಹೋಗೋಣ. ಇಲ್ಲ ಇಲ್ಲ ಇಲ್ಲ, ನಾನೆಲ್ಲೂ ಬರಲ್ಲ. ನನ್ನ ಗಂಡ ಇವರು, ನಾನು ಇಲ್ಲೇ ಇರಬೇಕು. ಅವ ನಾ ಬರಲ್ಲ. ಅವ ನೀನು ಮಾತಾಡೋ, ಈತನ ಹತ್ರ ಮಾತಾಡಿ ನಂಗೆಲ್ಲ ಸರಿ ಮಾಡಿಸ್ಕೊಡು. ಅಲ್ಲಲ್ಲಿ ಮಾತಾಡಕತ್ ನನ್ನ ಮಾತಿ ಮರ್ಯಾದಿನ ಕೊಡುವಲ್ಲ, ಏನು ಮಾತಾಡಲಿ ನಾನು? ಚಂದ ಹೇಳಿದ್ ನಾನು, ನಿಮ್ಮ ಅಪ್ಪನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ, ನೀನ ಬ್ಯಾಡ ಅಂದಿ. ಅಯ್ಯಯ್ಯೋ, ಅಪ್ಪನ ಮಾತು ಕರ್ಕೊಂಡ್ಬರ್ಬೇಡ. ಅಪ್ಪ ಈತನ ಪಾರ್ಟಿನ, ಆಮೇಲೆ ಏನಿಲ್ಲ. ನೀವ ನೋಡ್ರಿ, ಗಂಡಗ ಅವ ಇವ ಈತ ಆತ ಹಿಂಗಂತ ಯಾರಂತಾರ? ಈಗ ಒಂದು ಮರ್ಯಾದೆ ಬೇಡ, ಎಷ್ಟು ಚೀಪಾಗಿ ಬಿಹೇವ್ ಮಾಡ್ತಾಳೆ. ಕರೆದ್ರೆ ಒಂದು ವಿನಯ್ ಅಂತ ಕರಿತಿದ್ಲು, ಈಗ ಅದು ಬಿಟ್ಬಿಟ್ಟಾಳ. ಈಗ ಅವ ಇವ ಹಿಂಗ ಮಾತಾಡೋದು ಒಟ್ಟು. ಅಲ್ಲಪ್ಪ, ಏನ್ ತಪ್ಪೈತಪ್ಪ? ಪ್ರೀತಿಯಿಂದ ಕರಿತಾಳ. ಅದು ಪ್ರೀತಿ ಎಲ್ಲಿರ್ಬೇಕ ಅಲ್ಲಿ ಇರ್ಬೇಕ್ರಿ. 4 ಮಂದಿ ಮುಂದೆ ತೋರ್ಸೋದಲ್ರಿ ಪ್ರೀತಿನ. ಕರಿಯೋದನ್ನು ಪ್ರೀತಿಯಿಂದ ಕರಿಯೋದು 4 ಗೋಡೆ ಮಧ್ಯೆ ಇರಬೇಕು. ಗಂಡ ಹೆಂಡತಿ ಪ್ರೀತಿ ಅಂದ್ರೆ ಹಂಗಾರಿ. ಎಷ್ಟು ಇರುತ್ತೆ ಒಳಗ ಅಷ್ಟು ಒಳ್ಳೇದು. ಇಲ್ಲ ಅಂದ್ರೆ ಅರ್ಧ ನೆದರಾಗಿನ ಬೇರೆ ಸಂಬಂಧ ಹಳಿಸ್ಬಿಡ್ತಾವು. ಅರ್ಧ ಇಂಥರಿದ್ರ ಉದ್ಧಾರ ಆಗತ್ತೆ. ನೋಡ್ರಿ ಅತ್ತಿಯರ, ನಾಳೆ ನಮ್ಮ ಮನೆ ಫಂಕ್ಷನ್ ಐತಿ, ನಾವೆಲ್ಲರೂ ಅದ್ರಾಗ ಬ್ಯುಸಿ ಇದ್ದೀವಿ. ನಿಮಗೆ ನಮ್ಮ ಖುಷಿಯೊಳಗೆ ಭಾಗಿಯಾಗಕ್ಕೆ ಇಷ್ಟ ಇದ್ರೆ ನೀವು ನಿಮ್ಮ ಮಗಳು ಇಲ್ಲಿರ್ರಿ. ಇಲ್ಲ ಹೋಗ್ರಿ, ಬಾಗಿಲು ದೊಡ್ಡದಾಗ ಓಪನ್ ಐತಿ, ಹೋಗ್ಬೋದು ಬರ್ಬೋದು. ಆಕಿನಂತರೂ ನಾವು ಬಿಟ್ಬಿಟ್ಟಿನಿ ಪರಿವಿಚಿದ ಹಾವನೆ ಹಂಗೆ. ಆಕಿ ಏನು ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೂ ನಡ್ಕೋಬೋದು.